ಎಲ್ಲರೂ ಸಂತೋಷವಾಗಿದ್ದೀರಾ? ಈ ಪ್ರಾರ್ಥನಾ ಶಕ್ತಿ 3ನೇ ಭಾಗದಲ್ಲಿ ನಿಮ್ಮನ್ನು ಸಂಧಿಸುವಂಥ ಇಂಥ ಒಳ್ಳೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನಾವು ಪ್ರಾರ್ಥನೆ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಇವತ್ತು ಮುಖ್ಯವಾಗಿ ಒಂದು ವಾಕ್ಯನ ತಗೊಳ್ಳೋಣ. ಮತ್ತಾಯ 26:41 ವಾಕ್ಯನ ಈ ದಿನದಲ್ಲಿ ನಾವು ಧ್ಯಾನಕ್ಕಾಗಿ ತಗೊಂಡಿದ್ದೇವೆ. ಅದರಲ್ಲಿ ಹೇಳಲ್ಪಟ್ಟಿದೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ಸಿದ್ಧವಾಗಿದೆ, ನಿಜವೇ, ಆದರೆ ಶರೀರವು ಬಲವೀನವಾಗಿದೆ. ಹೌದು, ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಶೋಧನೆಗೆ ಒಳಗಾಗಂತಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ನಾವು ಪ್ರಾಬ್ಲಮ್ ಬಂದ್ಮೇಲೆ ಪ್ರಾರ್ಥನೆ ಮಾಡೋದ್ ಬದಲು ಪ್ರಾಬ್ಲಮ್ ಬರೋಕೆ ಮುಂಚೆನೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ಆದಿಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಪಾಪವು ನಿಮ್ಮನ್ನು ಹಿಡಿಯಬೇಕೆಂದು ಬಾಗಲಲ್ಲಿ ಹೊಂಚಿಕೊಂಡಿರುವುದಂತೆ. ಪಾಪ ನಮ್ಮನ್ನ ಹಿಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲಿ ಕಾಯ್ತಾ ಇದೆ ಅಂದ್ರೆ ಬಾಗ್ಲಲ್ಲೇ ಕಾಯ್ತಾ ಇದೆಯಂತೆ. ಅದಕ್ಕೆ ದೇವ್ರು ನಮ್ಗೆ ಹೇಳ್ತಾರೆ, ಆ ಪಾಪನ ನೀವು ಜಯಿಸ್ಬೇಕಂದ್ರೆ, ನೀವು ಆ ಶೋಧನೆನ ಜಯಿಸ್ಬೇಕಂದ್ರೆ ನೀವು ಪ್ರಾರ್ಥನೆ ಮಾಡ್ಬೇಕಂತ ದೇವ್ರು ನಮ್ಗೆ ಕಲಿಸ್ಕೊಡ್ತಾ ಇದ್ದಾರೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯನ ನಾನು ಈ ಸಮಯದಲ್ಲಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಗಲಾತ್ಯರ್ 5:16, ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ನೋಡಿ, ಪ್ರಾರ್ಥನೆ ಮಾಡ್ಬೇಕಂದ್ರೆ ಅನೇಕ ಟೆಂಪ್ಟೇಷನ್ಸ್, ಶೋಧನೆ ಬರುತ್ತೆ, ನಿದ್ದೆ ಬರುತ್ತೆ, ಅಥವಾ ನಮ್ಮ ಶರೀರ ಅದಕ್ಕೆ ಸಹಕರಿಸೋದಿಲ್ಲ. ಆದ್ರೆ ನಾವು ಪ್ರಾರ್ಥನೆ ಮಾಡೋದಾಗ ನಾವು ಆತ್ಮದಲ್ಲಿ ಬಲ ಹೊಂದಿದ್ದೇವೆ. ಅದಕ್ಕೆ ದೇವರು ಯೇಸು ಸ್ವಾಮಿ ಎಲ್ಲ ಸಮಯದಲ್ಲೂ ಕೂಡ ತಮ್ಮ ಶಿಷ್ಯರಿಗೆ ಏನ್ ಹೇಳ್ಕೊಟ್ರು ಅಂದ್ರೆ, ಪ್ರಾರ್ಥನೆ ಮಾಡಿ, ಬೆಳಿಗ್ಗೆ ಪ್ರಾರ್ಥನೆ ಮಾಡಿ, ಮಧ್ಯಾಹ್ನ ಪ್ರಾರ್ಥನೆ ಮಾಡಿ. ನೋಡ್ರಿ, ಪೇತ್ರು ಮತ್ತು ಯೋಹಾನ ಮಧ್ಯಾಹ್ನ 3 ಗಂಟೆ ಸಮಯಕ್ಕೆ ಪ್ರಾರ್ಥನೆ ಆಲಯಕ್ಕೆ ಹೋದ್ರಂತೆ. ಅಲ್ಲಿ ಅದ್ಭುತ ಉಂಟಾಯ್ತು. ನಾವು ಎಲ್ಲವನ್ನ ಶರೀರ ಕಾರ್ಯವನ್ನ ಜಯಿಸಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಜಯವನ್ನ ಹೊಂದ್ಕೊಳ್ತೀವಿ. ಇನ್ನೊಂದು ವಾಕ್ಯ ಮುಖ್ಯವಾಗಿ ದೇವ್ರು ಹೇಳ್ತಾರೆ, ಯಾವಾಗ್ಲೂ ಶೋಧನೆನೇ ಇರತ್ತಾ? ಇಲ್ಲ, ಯಾವಾಗ್ಲೂ ಶೋಧನೆನೇ ಇರೋದಿಲ್ಲ. 1 ಕೊರಿಂಥರ್ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಮನುಷ್ಯರಿಗಾಗುವ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ಆದರೆ ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಗೆ ಮೀರಿದ ಶೋಧನೆಗಳನ್ನು ಅವರು ನಿಮ್ಮ ಮೇಲೆ ಬರುವಂತೆ ಮಾಡುವುದಿಲ್ಲ. ದೇವರು ನಂಬಿಗಸ್ತನಂತೆ. ಇಲ್ಲಿ ದೇವ್ರ ವಾಕ್ಯ ನೋಡ್ರಿ, ಶೋಧನೆಗೆ ಹೊರತು, ಮನುಷ್ಯನಿಗೆ ಬರುವ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಬಂದಿಲ್ವಂತೆ. ಮನುಷ್ಯನಿಗೆ ಎಷ್ಟಾಗುತ್ತೋ ಅಷ್ಟೇ ಶೋಧನೆನೇ ದೇವ್ರು ನಮ್ಗೆ ಕೊಡ್ತಾರೆ. ಅದಕ್ಕೆ ತಪ್ಪಿಸಿಕೊಳ್ಳೋಕೆ ಕೂಡ ದೇವ್ರೊಂದು ಮಾರ್ಗವನ್ನು ಉಂಟು ಮಾಡ್ತಾರಂತೆ. ಎಷ್ಟು ನಮ್ಗೆ ಸಹಿಸಕ್ಕಾಗುತ್ತೋ ಅಷ್ಟೇ ಶೋಧನೆ ಬರುತ್ತೆ. ಶೋಧನೆ ಆದ್ಮೇಲೆ ತಪ್ಪಿಸ್ಕೊಳ್ಳಕ್ಕೆ ಒಂದು ಮಾರ್ಗವನ್ನು ಕೂಡ ದೇವರು ಮಾಡ್ತಾರಂತೆ. ಅದಕ್ಕೆ ದೇವರು ಇವತ್ತು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ನೋಡ್ರಿ, ಬೈಬಲ್ ಅಲ್ಲಿ ಒಂದು ಮನುಷ್ಯ ಇದ್ದಾರೆ, ಅವ್ರಿಗೆ ಅನೇಕ ಶೋಧನೆ ಬಂತು, ಹೇಳಕ್ಕೆ ಅಸಾಧ್ಯ. ಆ ರೀತಿ ಒಂದು ಶೋಧನೆಯಲ್ಲಿ ಅವರು ಹೋದ್ರು. ಆದ್ರೆ ಕೊನೆಯಲ್ಲಿ ಅವರು ಪ್ರಾರ್ಥನೆ ಮಾಡಿದಾಗ 2ರಷ್ಟು ಆಶೀರ್ವಾದನ ಹೊಂದ್ಕೊಂಡ್ರು. ಆ ಪರ್ಸನ್, ಆ ವ್ಯಕ್ತಿ ಯಾರು ಅಂತ ಹೇಳಿ ನೀವು ಕಂಡಿಡಿದು ಕಾಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಕಾಮೆಂಟ್ ಮಾಡಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ಕೂಡ ನಾವು ಕಣ್ಗಳನ್ನ ಮುಚ್ಚಿ, ಅಪ್ಪ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಹೇಳಿದಿರಪ್ಪ, ನಮ್ಮನ್ನು ಒಪ್ಪಿಸ್ಕೊಡೋಣ. ಎಲ್ಲರೂ ಕಣ್ಗಳನ್ನ ಮುಚ್ಚಿ ಒಪ್ಕೊಡಮ್ಮ. ಅಪ್ಪ ನಿಮ್ಗೆ ಕೊಡಿ ಸ್ತೋತ್ರಪ್ಪ. ಹೌದು, ಈ ಪ್ರಾರ್ಥನೆ ಶಕ್ತಿ 3ನೇ ಭಾಗದಲ್ಲಿ ಕರ್ತನೆ. ಹೌದು, ಈ ದಿನ ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ಸ್ತೋತ್ರ. ಶೋಧನೆಗೊಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಕ್ಕೆ ಅಪ್ಪ ನಮ್ಮೆಲ್ಲರಿಗೆ ನೀವು ಸಹಾಯ ಮಾಡ್ಬೇಕಂತ ಪ್ರಾರ್ಥಿಸ್ತಾ ಇದೀವಿ ಕರ್ತನೆ. ಈ ದಿನದಲ್ಲಿ ಹೌದು ಕರ್ತನೆ, ಸ್ತೋತ್ರ. ಈ ಸಂದೇಶನ ನೋಡ್ತಾ ಇರೋ ಪ್ರತಿಯೊಂದು ಅಪ್ಪ ಸಹೋದರ ಸಹೋದರಿಯನ್ನ ನೀವು ಮುಟ್ಟು ಕರ್ತನೆ, ಅವ್ರ ಕುಟುಂಬನ ಮುಟ್ಟು ಕರ್ತನೆ. ಅವ್ರ ತಂದೆಯ ಸ್ತೋತ್ರ, ಪ್ರಾರ್ಥನೆಯಲ್ಲಿ ಎಲ್ಲ ಕಾರ್ಯನ ಜಯಿಸಕ್ಕೆ ಸಹಾಯ ಮಾಡಪ್ಪ, ಆಶೀರ್ವದಿಸಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್, ಆಮೇನ್. ಪ್ರಿಯರಾದವರೇ, ನೆಕ್ಸ್ಟ್ ಸಂದೇಶದಲ್ಲಿ ನಿಮ್ಮನ್ನು ನಾನು ತಿರುಗಿ ಸಂಧಿಸುವವರೆಗೂ ದೇವರ ಕೃಪೆ ನಮ್ಮ ಎಲ್ಲರೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.